ಏನಾಗ್ಬೋದು ಒಬ್ಬರ ಮೇಲೆ ಪ್ರೀತಿ ಒಬ್ಸೆಷನ್ ಆಗಿ ಬದಲಾದ್ರೆ? ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡಿ ರಕ್ಷಿ ಶೆಟ್ಟಿ ಹಾಗೂ ರುಕ್ಮಿಣಿ ವಸಂತ್ ಅವರು ಆ್ಯಕ್ಟ್ ಮಾಡಿದ ಚಿತ್ರ ಸಪ್ತಸಾಗರದ ಆಚೆಯಲ್ಲೂ ಇಸ್ ಅ ಜರ್ನಿ ಆಫ್ ಮನು ಆ್ಯಂಡ್ ಪ್ರಿಯಾ. ರಕ್ಷಿ ಶೆಟ್ಟಿ ಅವರು ನಟಿಸಿದ ಕ್ಯಾರೆಕ್ಟರ್ ಮನು ವಿಚ್ ಈಸ್ ದ ಮೇನ್ ಕ್ಯಾರೆಕ್ಟರ್ ಆಫ್ ದ ಮೂವಿ. ಎಷ್ಟು ಒಳ್ಳೆ ಕ್ಯಾರೆಕ್ಟರೈಸೇಷನ್ ಅಂದರೆ ಮನು ನಮ್ಮಲ್ಲೇ ಒಬ್ಬ, ನಮ್ಮದೇ ಬ್ರದರ್ ಆರ್ ಫ್ರೆಂಡ್ ಆರ್ ಇವನ್ ನಾವೇ ಅಂತ ಫೀಲ್ ಕೊಡ್ತದೆ. ಯಾಕಂದರೆ ಮನು ಹಾಕ್ಕೊಳ್ಳೋ ಬಟ್ಟೆ ಆಗಿರ್ಬೋದು, ಅವನ ನಡವಳಿಕೆಗಳು ಅಥವಾ ಅವನ ಆಸೆಗಳು ಎಲ್ಲವೂ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಹೋಲೋದ್ರಿಂದ ಮನು ನಮ್ಮಲ್ಲೇ ಒಬ್ಬ ಅಂತ ಅನಿಸ್ಬಿಡ್ಬೋದು. ಹಾಗೆಯೇ ಅವನು ತೆಗೆದುಕೊಳ್ಳೋ ರಾಂಗ್ ಡಿಸಿಷನ್ಗಳು ಕೂಡ. ನನ್ನ ಕೇಳ್ದೆ ಹೆಂಗೆ ಈ ತರ ಡಿಸಿಷನ್ ತಗೊಂಡೆ? ಆಗಲ್ಲ ಅಂತ ಹೇಳು, ನಾನು ಒಪ್ಪಲ್ಲ, ನಿನ್ನ ಹೋಗಕ್ ಬಿಡಲ್ಲ. ಪುಟಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇವಾಗ ಇದು ಬರೀ 3-4 ತಿಂಗಳ ವಿಷಯ ಅಷ್ಟೇ. ಅಷ್ಟರಲ್ಲಿ ನಿನ್ನ ಕಾಲೇಜ್ ಮುಗ್ದೋಗಿರುತ್ತೆ. ಯಾಕೆ ಮಾಡ್ದೆ ಹಿಂಗ್ ಮನು? ಪುಟಿ ನಮ್ಮ ಒಳ್ಳೇದಕ್ಕೆ, ನಮ್ಮ ಫ್ಯೂಚರ್ ತಲೆ ಕೆಟ್ಟಿದ್ಯಾ ನಿಂಗೆ? ಪ್ರಿಯಾಳಿಗೊಂದು ಆಸೆ, ಸಮುದ್ರದ ಬಳಿ ಮನೆ ಇರಬೇಕು, ಯಾವಾಗಲೂ ಸಮುದ್ರದ ಅಲೆಗಳ ಶಬ್ದಗಳನ್ನು ಕೇಳಬೇಕು ಅಂತ. ಆದರೆ ಶಾಂತ ಸಮುದ್ರದ ಮನಸ್ಸಿರುವ ಮನುವಿಗೆ ಇದನ್ನು ಈಡೇರಿಸುವ ಆಸೆ. ಇಲ್ಲೇ ಮನೆ ಮಾಡ್ಕೊಂಬಿಡೋಣ, ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ಈ ಸಿಚುವೇಶನ್ನಲ್ಲಿ ಅವನ ಒಂದು ನಿರ್ಧಾರ ಅವನನ್ನು ಜೈಲು ಸೇರುವಂತೆ ಮಾಡ್ತದೆ. ದಿಸ್ ಇಸ್ ವೇರ್ ದಿ ಲವ್ ಟರ್ನ್ಸ್ ಇನ್ ಟು ಆಬ್ಸೆಷನ್. ಮನು 10 ವರ್ಷಗಳ ನಂತರ ಜೈಲಿಂದ ಹೊರಗೆ ಬರ್ತಾನೆ. ಆದರೆ ಅವನ ಮನಸ್ಸು ಸ್ಟಿಲ್ ಜೈಲಿನ 4 ಗೋಡೆ ಮಧ್ಯೆ ಸಿಕ್ಕಾಕೊಂಡಿರ್ತದೆ. ಬಿಕಾಸ್ ಆಫ್ ದ್ಯಾಟ್ ಲೋನ್ಲಿನೆಸ್. ಜೀವನ ಪೂರ್ತಿ ಪ್ರಿಯಳ ಜೊತೆ ಕಳೆಯುವ ಕನಸು ಕಾಣ್ತಾ ಇದ್ದ ಮನು ಸಡನ್ನಾಗಿ ಅವಳು ಒಟ್ಟಿಗಿಲ್ಲ ಅಂದಾಗ ಅದನ್ನು ಎಕ್ಸೆಪ್ಟ್ ಮಾಡಿಕೊಳ್ಳೋಕೆ ಆಗ್ತಾ ಇರೋದಿಲ್ಲ. ಅಷ್ಟು ಡೀಪ್ ಆಗಿ ಪ್ರಿಯಾನ ಇಷ್ಟಪಡ್ತಾ ಇರ್ತಾನೆ. ಬಟ್ ಸ್ಯಾಡ್ ಪಾರ್ಟ್ ಈಸ್ ಲವ್ ಟರ್ನ್ಸ್ ಇನ್ ಟು ಅಬ್ಸೆಷನ್. ಮನುಗೆ ಪ್ರಿಯಾ ಇನ್ನು ಮುಂದೆ ಸಿಗೋದಿಲ್ಲ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲ್ಲ. ದಿನಾಲೂ ಪ್ರಿಯಾ ಹಾಡಿದ ಹಾಡು ಕೇಳ್ತಾ, ಅವಳಿಗೆ ಇಷ್ಟವಾದ ಸಮುದ್ರದ ಫೋಟೋ ನೋಡ್ತಾ, ಅವಳೊಟ್ಟಿಗೆ ಕಳೆದ ನೆನಪುಗಳನ್ನು ಮರುಕಳಿಸ್ತಾ ಇರ್ತಾನೆ. ಜೊತೆಗೆ ಅವಳನ್ನು ಫಾಲೋ ಮಾಡೋಕ್ಕೂ ಶುರು ಮಾಡ್ತಾನೆ. ಈವನ್ ಪ್ರಿಯಾಗೆ ಮದುವೆಯಾಗಿ ಮಗು ಆಗಿದ್ರೂ ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದಿಲ್ಲ. ಇದುವೇ ಅಬ್ಸೆಷನ್. ಅಬ್ಸೆಷನ್ ಯಾವತ್ತೂ ಪ್ರೀತಿ ಅಲ್ಲ, ಇದು ಜಸ್ಟ್ ಅ ಫಿಯರ್. ತಮ್ಮೊಂದಿಗೆ ಇದ್ದವರನ್ನು ಎಲ್ಲಿ ಕಳ್ಕೊಳ್ತೇವ ಅನ್ನೋ ಫಿಯರ್. ಎಲ್ಲರೂ ಅಂದ್ಕೊಳ್ತಾರೆ ಅಬ್ಸೆಸ್ಡ್ ಆಗಿರೋದು ಪ್ರೀತಿನ ಉಳಿಸ್ಕೊಳ್ಳೋಕೆ ಅಂತ. ಬಟ್ ಇಟ್ಸ್ ನಾಟ್ ಟ್ರೂ. ಮನು ಎಷ್ಟರ ಮಟ್ಟಿಗೆ ಅಬ್ಸೆಸ್ಡ್ ಆಗಿರ್ತಾನೆ ಅಂದರೆ ಪ್ರಿಯಾ ಸಿಗಬೇಕು ಅಂತ ಪ್ರಿಯನ ಗಂಡನನ್ನೇ ಕೊಲ್ಲೋಕೆ ನೋಡ್ತಾನೆ. ತನ್ನ ಲೈಫ್ನ ಬಗ್ಗೆ ಚಿಂತಿಸದೆ ದಿನಾಲೂ ಪ್ರಿಯಾಳ ಬಗ್ಗೆ ಚಿಂತಿಸ್ತಾ ಇರ್ತಾನೆ. ನಿಮ್ಮ ಲೈಫ್ನಲ್ಲೂ ಕೆಲವರು ಇರ್ಬೋದು, ಒಬ್ಬರ ಮೇಲೆ ತುಂಬ ಅಬ್ಸೆಸ್ಡ್ ಆಗಿ ಅವರ ಬಗ್ಗೆನೇ ಯೋಚಿಸ್ತಾ ಕೊರಗ್ತಾ ಇರ್ತಾರೆ. ಅವ್ರು ಇಷ್ಟಪಟ್ಟವ್ರ ಮೇಲೆ ಅಬ್ಸೆಸ್ಡ್ ಆಗಿರೋದೇ ಟ್ರೂ ಲವ್ ಅಂದ್ಕೊಂಡಿರ್ತಾರೆ. ಹಾಗಾದರೆ ಅಬ್ಸೆಷನ್ ಕೆಟ್ಟದ? ಇಟ್ ಡಿಪೆಂಡ್ಸ್ ನಾವು ಯಾವುದಕ್ಕಾಗಿ ಅಬ್ಸೆಸ್ಡ್ ಆಗಿದ್ದೇವೆ ಅಂತ. ಇಫ್ ನಮ್ಮ ಅಬ್ಸೆಷನ್ ಯಾವುದಾದ್ರೂ ಇಂಡಿವಿಜುವಲ್ ಗೋಲ್ ಓರಿಯೆಂಟೆಡ್ ಆಗಿದ್ದರೆ ದೆನ್ ಇಟ್ಸ್ ಗುಡ್. ಇಫ್ ನೀವೊಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಅಬ್ಸೆಸ್ಡ್ ಆಗಿದ್ದರೆ ಅದು ನಿಮ್ಮ ಗ್ರೋತ್ಗೆ ಹೆಲ್ಪ್ ಮಾಡ್ಬೋದು. ಬಟ್ ಮನು ವಿಷಯದಲ್ಲಿ ಇದು ಈ ರೀತಿ ಅಬ್ಸೆಷನ್ ಅಲ್ಲ. ಮನುವಿನ ಅಬ್ಸೆಷನ್ ಅವನ ಪರ್ಸ್ನಲ್ ಲೈಫನ್ನೇ ಹಾಳು ಮಾಡ್ತಾ ಇತ್ತು. ಇಲ್ಲಿ ಪ್ರಿಯಾಳ ಪರ್ಸ್ಪೆಕ್ಟಿವ್ನಲ್ಲಿ ನೋಡೋದಾದರೆ ಅವಳಿಗೂ ಬೇರೆ ದಾರಿಯೇ ಇರಲಿಲ್ಲ. ಅವಳು ಅವಳ ಲೈಫನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಿದ್ಲು. ಸೊ ಇಲ್ಲಿ ಯಾರ್ದೂ ತಪ್ಪಿಲ್ಲ. ಸಿಚುವೇಶನ್ ಇಬ್ಬರನ್ನು ಬೇರೆ ಮಾಡಿದೆ ಆ್ಯಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಬಟ್ ಬೆಸ್ಟ್ ಪಾರ್ಟ್ ಈಸ್ ರಿಯಲೈಸೇಷನ್. ಮನು ಕೊನೆಗೂ ರಿಯಾಲಿಟಿಯನ್ನು ಒಪ್ಕೊಳ್ತಾನೆ. ಕೊನೆಗೆ ಪ್ರಿಯ ಖುಷಿಯಾಗಿರೋಕೆ ತನ್ನ ಕೈಯಲ್ಲಾದ ಎಲ್ಲ ಸಹಾಯವನ್ನು ಪ್ರಿಯಾಳಿಗೆ ಗೊತ್ತಾಗದಾಗೆ ಮಾಡ್ತಾನೆ. ಮನೆ ಕೊಡಿಸೋದಾಗಿರಲಿ, ಅವಳ ಗಂಡನ ಹೋಟೆಲ್ ಬಿಸ್ನೆಸ್ ಸರಿ ಮಾಡೋದು ಆ್ಯಂಡ್ ಮೇಯ್ನ್ ಆಗಿ ಪ್ರಿಯನ ಮತ್ತೆ ಹಾಡೋ ಥರ ಮಾಡ್ತಾನೆ. ಮನು ಕೊನೆಗೂ ತಿಳ್ಕೊಳ್ತಾನೆ ಪ್ರಿಯ ಎಲ್ಲಿದ್ರೂ ಚೆನ್ನಾಗಿರಲಿ ಅಂತ. ಟೋಟಲ್ ಆಗಿ ಮನು ಕ್ಯಾರೆಕ್ಟರ್ ಏನು ಅರ್ಥ ಮಾಡಿಸ್ತದೆ ಅಂದರೆ ಟ್ರೂ ಲವ್ ಅಂದರೆ ಒಬ್ಬರ ಮೇಲೆ ಒಬ್ಸೆಸ್ಡ್ ಆಗಿರೋದಲ್ಲ, ಅವರೆಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಹಾರೈಸೋದು. ಇಫ್ ಇಟ್ ಈಸ್ ಟ್ರೂ ಲವ್ ಫ್ರಮ್ ಬೋತ್ ಸೈಡ್, ಅದು ಹುಡುಗನೇ ಆಗಿರಲಿ ಹುಡುಗಿಯೇ ಆಗಿರಲಿ, ಅವರೆಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಹಾರೈಸೋದು ಒಳ್ಳೆಯದು ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಟ್ರೂ ಲವ್ ಅಂದರೆ ಒಬ್ಬರ ಮೇಲೆ ತುಂಬ ಅಬ್ಸೆಸ್ಡ್ ಆಗಿರೋದಾ ಅಥವಾ ಅವರು ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತ ಹಾರೈಸೋದಾ?